ಈ ಜಾಗದಲ್ಲಿ ಸೈಟಲ್ಲಿ ಬಂದು ಇದು ವಾಯುಮೂಲೆ ಬಂತು. ವಾಯುಮೂಲೆಯಲ್ಲಿ ದನದ ಕೊಟ್ಟಿಗೆ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಏನಾಗಿದೆ, ಇನ್ನೊಂದು ಮೇಜರ್ ಇಂಪ್ಯಾಕ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟು ಏನು ಮಾಡಿದ್ದಾರೆ, ಇದು ಉತ್ತರದ ಮಧ್ಯಭಾಗ ಕುಬೇರ ಸ್ಥಾನ. ಇಲ್ಲಿ ಕೊಟ್ಟಿಗೆ ಬಂತು ಅಂತ ಹೇಳ್ಬಿಟ್ಟು ಇದು ಸಗಣಿ ತಂದು ಹಾಕ್ತಿದ್ದಾರೆ. ಇವ್ರು ಫಸ್ಟ್ ಬೇರೆ ಜಾಗದಲ್ಲಿ ಹಾಕ್ತಾರೆ, ಆಗಲೇ ತೊಂದರೆ ಇಲ್ಲ. ಈಗ ಈ ಕೊಟ್ಟಿಗೆದ ಸಗಣಿ ಈ ಜಾಗದಲ್ಲಿ ಹಾಕಿದ್ಮೇಲೆ ಪ್ರಾಬ್ಲಮ್. ಯಾಕೆಂದ್ರೆ ಇದು ಕುಬೇರನ ಸ್ಥಾನ. ನಮಗೆ ದುಡ್ಡು ಲಕ್ಷ್ಮಿ ಬರುವಂಥ ಸ್ಥಳದಲ್ಲಿ ನಾವೀಗ ಗೊಬ್ಬರ ಹಾಕಿ ನಾವು ಭಾರ ಹಾಕಿ ವಸ್ತುಗಳನ್ನ, ನಾವು ಏನೇ ವಸ್ತುಗಳಾದ್ರೂ ಸರಿ, ಭಾರ ಸಗಣಿ ಆದ್ರೂ ಸರಿ, ಕಲ್ಲು ಸೈಜ್ಗಳು ಯಾವುದೇ ಹಾಕೋದು ನಮಗೆ ದುಡ್ಡು ಬರೋಲ್ಲ. ಅದಾದ್ಮೇಲೆ ನೋಡಿ, ಈಶಾನ್ಯ ಮೂಲೆಯಲ್ಲಿ ಇವ್ರಿಗೆ ಇನ್ನೊಂದು ಫಾಲ್ಟು, ಗಿಡಗಳು ಮರಗಳು ಬೆಳೆಸ್ಬಿಟ್ಟಿದ್ದಾರೆ. ಇದುವೇ ನಮಗೆ ಕೊಡಲ್ಲ. ಜೊತೆಗೆ ಟ್ರಾನ್ಸ್ಫಾರಮ್ಮು ತೋರಿಸಿ ಸರ್, ಟ್ರಾನ್ಸ್ಫಾರಮ್ಮು ಇದು ಇದೆ. ಇದಕ್ಕೆಲ್ಲ ಏನು ಮಾಡಬೇಕು ಅಂತ ಅವ್ರಿಗೆ ಪರಿಹಾರ ಕೊಟ್ಟಿದ್ದೀನಿ. ಅದಾದಮೇಲೆ ಕೊಟ್ಟಿಗೆ, ಈ ಕೊಟ್ಟಿಗೆಗೆ ಬಂದು ಇದು ಈಶಾನ್ಯ ಮೂಲೆ ಉಚ್ಚ ಸ್ಥಾನ ಓಪನ್ನು. ಜೊತೆಗೆ ಇಲ್ಲಿ ದನಗಳು ಡೆವಲಪ್ಮೆಂಟ್ ಆಯ್ತಾರೆ. ಕಾರಣ ಏನಕ್ಕೆ ಅಂತ ಹೇಳಿದ್ರೆ, ಎಲ್ಲರಿಗೂ ನಮಸ್ಕಾರ, ಗುರುಭ್ಯೋ ನಮಃ. ಎಲ್ಲರಿಗೂ ಶ್ರೀ ವೆಂಕಟೇಶ್ ಗುರುಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ದಿನ ಕೋಲಾರದ ಹತ್ರ ತಲಗುಂದ ಹತ್ರ ಬಂದಿದ್ದೀನಿ. ಇಲ್ಲಿ ಬಂದು ಒಂದು ಸೈಟು ಮನೆಗೆ ಜಾಗ ನೋಡೋಣ ಅಂತ ಬಂದು, ಜಾಗದಲ್ಲಿ ಏನು ಸಮಸ್ಯೆಗಳಾಗಿದೆ, ಯಾವ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ತೋರಿಸ್ತೀನಿ. ಈಗ ಆಲ್ಮೋಸ್ಟ್ ಎಲ್ಲ ಮನೆ ಕಡೆ ಹೋದ ಜಾಗದಲ್ಲೆಲ್ಲ ನಾನು ಯಾರು ಜನ ಕರ್ಕೊಂಡು ಹೋಗ್ತಾ ಇಲ್ಲ. ಮನೆ ಓನರ್ ಕೈಲೇ, ಅವ್ರ ಮನೆಯವ್ರು ಯಾರು ಇರ್ತಾರೆ ಅವ್ರ ಕೈಲೇ ಇಟ್ಕೊಂಡು ವೀಡಿಯೋ ಮಾಡಿಸ್ತಾ ಇರೋದು. ಈಗ ಈ ವಿಡಿಯೋ ಮಾಡ್ತಾ ಇರೋದು ಮನೆ ಓನರ್. ಸರ್ ಏನು ಸರ್ ನಿಮ್ಮ ಹೆಸರು? ಸುರೇಶ್ ಅಂತ ಹೇಳ್ಬಿಟ್ಟು. ಇಲ್ಲಿ ಏನಾಗಿದೆ ಅಂದರೆ, ಇದು ಎಂಟ್ರಿ ತೋರಿಸಿ ಸರ್. ಇದು ಎಂಟ್ರಿ ಬಂದು ಈಶಾನ್ಯ ಮೂಲೆಯಲ್ಲಿ ಎಂಟ್ರಿ ಇದೆ. ಉಚ್ಚ ಸ್ಥಾನದಲ್ಲಿ ಎಂಟ್ರಿ ಇದೆ. ಅದಾದಮೇಲೆ ಬಂದು ಏನಾಗಿದೆ, ಇದು ಈ ಜಾಗದಲ್ಲಿ ಸೈಟಲ್ಲಿ ಬಂದು ಇದು ವಾಯುಮೂಲೆ ಬಂತು. ವಾಯುಮೂಲೆಯಲ್ಲಿ ದನದ ಕೊಟ್ಟಿಗೆ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಏನಾಗಿದೆ, ಇನ್ನೊಂದು ಮೇಜರ್ ಇಂಪ್ಯಾಕ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟು ಇವ್ರಿಗೆ ಏನು ಮಾಡಿದ್ದಾರೆ, ಇದು ಉತ್ತರದ ಮಧ್ಯಭಾಗ ಕುಬೇರ ಸ್ಥಾನ. ಇಲ್ಲಿ ಕೊಟ್ಟಿಗೆ ಬಂತು ಅಂತ ಹೇಳ್ಬಿಟ್ಟು ಇದು ಸಗಣಿ ತಂದು ಹಾಕ್ತಿದ್ದಾರೆ. ಇವ್ರು ಫಸ್ಟ್ ಬೇರೆ ಜಾಗದಲ್ಲಿ ಹಾಕ್ತಾರೆ, ಆಗಲೇ ತೊಂದರೆ ಇಲ್ಲ. ಈಗ ಈ ಕೊಟ್ಟಿಗೆದ ಸಗಣಿ ಈ ಜಾಗದಲ್ಲಿ ಹಾಕಿದ್ಮೇಲೆ ಪ್ರಾಬ್ಲಮ್. ಯಾಕೆಂದ್ರೆ ಇದು ಕುಬೇರನ ಸ್ಥಾನ. ನಮಗೆ ದುಡ್ಡು ಲಕ್ಷ್ಮಿ ಬರುವಂಥ ಸ್ಥಳದಲ್ಲಿ ನಾವೀಗ ಗೊಬ್ಬರ ಹಾಕಿ ನಾವು ಭಾರ ಹಾಕಿ ವಸ್ತುಗಳನ್ನ, ನಾವು ಏನೇ ವಸ್ತುಗಳಾದ್ರೂ ಸರಿ, ಭಾರ ಸಗಣಿ ಆದ್ರೂ ಸರಿ, ಕಲ್ಲು ಸೈಜ್ಗಳು ಯಾವುದೇ ಹಾಕೋದು ನಮಗೆ ದುಡ್ಡು ಬರೋಲ್ಲ. ಅದಾದಮೇಲೆ ನೋಡಿ, ಈಶಾನ್ಯ ಮೂಲೆಯಲ್ಲಿ ಇವ್ರಿಗೆ ಇನ್ನೊಂದು ಫಾಲ್ಟು, ಗಿಡಗಳು ಮರಗಳು ಬೆಳೆಸ್ಬಿಟ್ಟಿದ್ದಾರೆ. ಇದುವೇ ನಮಗೆ ಕೊಡಲ್ಲ. ಜೊತೆಗೆ ಟ್ರಾನ್ಸ್ಫಾರಮ್ಮು ತೋರಿಸಿ ಸರ್, ಟ್ರಾನ್ಸ್ಫಾರಮ್ಮು ಇದು ಇದೆ. ಇದಕ್ಕೆಲ್ಲ ಏನು ಮಾಡಬೇಕು ಅಂತ ಅವ್ರಿಗೆ ಪರಿಹಾರ ಕೊಟ್ಟಿದ್ದೀನಿ. ಅದಾದಮೇಲೆ ಕೊಟ್ಟಿಗೆ, ಈ ಕೊಟ್ಟಿಗೆಗೆ ಬಂದು ಇದು ಈಶಾನ್ಯ ಮೂಲೆ ಉಚ್ಚ ಸ್ಥಾನ ಓಪನ್ನು. ಜೊತೆಗೆ ಇಲ್ಲಿ ದನಗಳು ಡೆವಲಪ್ಮೆಂಟ್ ಆಯ್ತಾರೆ. ಕಾರಣ ಏನಕ್ಕೆ ಅಂತ ಹೇಳಿದ್ರೆ, ಈಶಾನ್ಯ ಮೂಲೆನ ಕಮ್ಮಿ ಓಪನ್ ಮಾಡ್ಕೊಂಡಿದ್ದಾರೆ. ನೀಚ ಸ್ಥಾನ ಅಂದರೆ ಪೂರ್ವ. ಈ ಕೊಟ್ಟಿಗೆಗೆ ಒಂದು ಪೂರ್ವ ಆಗ್ನೇಯ, ಇದು ಓಪನ್ ಇರೋಂಗಿಲ್ಲ, ಕ್ಲೋಸ್ ಇರಬೇಕಿದೆ. ಆ್ಯಕ್ಚುಲಿ ಇದು ದೊಡ್ಡದಾಗಿ ಓಪನ್ ಮಾಡಿಬಿಟ್ಟಿದ್ದಾರೆ. ಐಟಮ್ ಎಲ್ಲ ಹಾಕ್ಬೇಕು ಅಂತ, ಇದು ಮೈನಸ್, ಇದು ಕ್ಲೋಸ್ ಮಾಡ್ಕೊಳ್ಳೋಕೆ ಹೇಳಿದ್ದೀನಿ. ಅದಾದಮೇಲೆ ಏನು ಮಾಡಿದ್ದಾರೆ, ಇಲ್ಲಿ ಬಂದು ಒಳಗಡೆ